ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRI ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ SLC ರಿಸಲ್ಟ್ಗೆ ಸಂಬಂಧಪಟ್ಟಂಥ ಬಿಗ್ ಅಪ್ಡೇಟ್ ಇದರಲ್ಲಿದೆ. ಸ್ವತಃ ಶಿಕ್ಷಣ ಸಚಿವರಾಗಿರುವಂತಹ ಮಾನ್ಯ ಮಧು ಬಂಗಾರಪ್ಪನವರೇ ಮಾಹಿತಿನ ನೀಡಿದ್ದಾರೆ. ಸೊ ಅವರು ಕೂಡ ಇಷ್ಟು ದಿವಸ ಎಲೆಕ್ಷನಲ್ಲೇ ಇನ್ನೂ ಬ್ಯುಸಿ ಇದ್ದಾರೆ. ಸೊ ನಿಮಗೆಲ್ಲ ಗೊತ್ತಿರೋಂಗೆ ಏಪ್ರಿಲ್ 26ಕ್ಕೆ MP ಎಲೆಕ್ಷನ್ ಇದೆ. ಸೊ ಅದಕ್ಕಾಗಿ ಎಲ್ಲ ಸಚಿವರು ಎಲ್ಲ ಇಲಾಖೆಗಳು ಎಲೆಕ್ಷನಲ್ಲಿ ಬ್ಯುಸಿ ಇದ್ದಾರೆ. ಸೊ ಅದಕ್ಕಾಗಿ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಕೆಲವು ಅಡಚಣೆಗಳು ಆಗ್ತಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಇವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ. ಅವರು ನಿನ್ನೆ ಮಾಧ್ಯಮದವರು ಅವರನ್ನು ವಿಚಾರಿಸಿದಾಗ ಸೊ ಅವರು ಇದ್ರ ಬಗ್ಗೆ ಸ್ಪಷ್ಟ ಮಾಹಿತಿನ ನೀಡಿದ್ದಾರೆ. ಅದೆಲ್ಲನೂ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದರಲ್ಲಿ ಕರೆಕ್ಟಾಗಿ ನಾನು SLC ರಿಸಲ್ಟ್ನ ಚೆಕ್ ಮಾಡೋ ಲಿಂಕು ಪ್ಲಸ್ ಅದೊಂದು ಪ್ರೊಸೆಸ್ ಹೆಂಗೆ ಚೆಕ್ ಮಾಡ್ಬೋದು, ಪ್ಲಸ್ ಯಾವ ಡೇಟ್ ಹೇಳಿದ್ದಾರೆ ಶಿಕ್ಷಣ ಸಚಿವರು, ಅದೆಲ್ಲ ಮಾಹಿತಿನ ಇದರಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕರೆಕ್ಟಾಗಿ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ರೀತಿಯ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ವಾಲ್ಯೂಮ್ನ ಜಾಸ್ತಿ ಇಟ್ಕೊಂಡು ನೋಡ್ಕೊಳ್ಳಿ. ಬನ್ನಿ, ಎಲ್ಲ ಅಪ್ಡೇಟ್ಸ್ ಇದರಲ್ಲಿ ಕೊಡ್ತಾ ಹೋಗ್ತೀನಿ. ನೋಡಿ, ರಿಸಲ್ಟ್ ಚೆಕ್ ಮಾಡೋದು ಲಿಂಕ್ ಯಾವುದಂದರೆ ಅದೊಂದು KarResult.nic.in 2024. ನೋಡಿ, ಇದು ಲಿಂಕು, ಇದು ಅಫಿಷಿಯಲ್ ಲಿಂಕು ಚೆಕ್ ಮಾಡೋಕ್ಕೆ. ಸೊ ಡೇಟ್ ಹೇಳ್ತೀನಿ. ಸೊ ನಥಿಂಗ್ ಟು ವರಿ, ಡೇಟ್ ಬಗ್ಗೆ ಟೆನ್ಷನ್ ತೊಗೊಬೇಡಿ. ಡೇಟ್ ಎಲ್ಲನೂ ಇವಾಗ ಹೇಳ್ತಾ ಹೋಗ್ತೀನಿ, ಅದಕ್ಕೆ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಡೇಟ್ ಮರ್ತೋಗ್ಬಿಡುತ್ತೆ ನಿಮಗೆ. ಸೊ ನೋಡಿ, The class 10th students who wrote the examination have been waiting for the Karnataka SLC result 2024 name wise. ನೋಡಿ, ಮೇನ್ ಇರೋದು ಹೈಲೈಟ್ ಮಾಡ್ತಾ ಹೋಗ್ತೀನಿ. ನೋಡಿ, ಅಕಾರ್ಡಿಂಗ್ ಟು ದ ಪ್ರೀವಿಯಸ್ ಟ್ರೆಂಡ್ಸ್ ಅಂದರೆ ಹಿಂದಿನಿಂದ ಬಂದಂಥ ಅದರ ಪ್ರಕಾರ ನೋಡೋದಾದರೆ ಮಾಮೂಲಿ ಎಕ್ಸಾಮ್ ಆದಮೇಲೆ 6 to 7 ವೀಕ್ಸ್ ತೊಗೊತಿದ್ರು ರಿಸಲ್ಟ್ ಇದು ಮಾಡೋಕ್ಕೆ. ಸೊ ಈ ವರ್ಷ ಟೋಟಲ್ 3 ಎಕ್ಸಾಮ್ಸ್ ಇದೆ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕಾಗಿ ಇನ್ನೊಂದು ಫುಲ್ಲು ನಿಮ್ಮ ವ್ಯಾಲ್ಯುವೇಷನ್ ಸಂಪೂರ್ಣ ಕಂಪ್ಲೀಟ್ ಆಗಿದೆ. ಇವತ್ತಿನ ಅಪ್ಡೇಟ್ ಏನಂದರೆ ಫುಲ್ ಕಂಪ್ಲೀಟ್ ಆಗಿದೆ, ಪ್ಲಸ್ ಕಂಪ್ಯೂಟ್ರಿಗೂ ನಿಮ್ಮ ಮಾರ್ಕ್ಸ್ನ ಡೇಟಾಗಳನ್ನೆಲ್ಲವನ್ನು ಎಂಟ್ರಿ ಮಾಡಿದ್ದಾರೆ. ಸೊ ಅದು ಮಾಹಿತಿ ಸಿಕ್ಕಿದೆ. ಸೊ ಎಲ್ಲ ಫುಲ್ ಪ್ರೊಸೆಸ್ಸೇ ಕಂಪ್ಲೀಟ್ ಇವತ್ತಿಗೆ. ಸೊ ಇವತ್ತಿನ ಪ್ರಕಾರ ನಿಮ್ಮ ವ್ಯಾಲ್ಯುವೇಷನ್ ಅಂತೂ ಮೊನ್ನೆನೇ ಕಂಪ್ಲೀಟ್ ಆಗಿತ್ತು. ಸೊ ನಿನ್ನೆ ಮತ್ತು ಇವತ್ತಿನ 2 ದಿವಸದಲ್ಲಿ ಇದು ಕಂಪ್ಲೀಟ್ ಕೂಡ ಮಾಡಿದ್ದಾರೆ. ಏನಂದರೆ ನಿಮ್ಮ ಮಾರ್ಕ್ಸ್ ಎಲ್ಲನೂ ಕಂಪ್ಯೂಟ್ರಿಗೆ ಎಂಟ್ರಿ ಕೂಡ ಆಗಿದೆ. ಸೊ ಇನ್ನೇನಿಲ್ಲ, ಬಿಡೋದೊಂದೇ ವೆಯ್ಟು. ಇನ್ನೂ ಆ ಡೇಟ್ ಅನೌನ್ಸ್ ಮಾಡೋದೊಂದೇ ಅವ್ರದ್ದು ಇರೋದು. ಸೊ ಅದಕ್ಕಾಗಿ ಶಿಕ್ಷಣ ಸಚಿವರು ಕೂಡ ಇದ್ರ ಬಗ್ಗೆ ಮಾಹಿತಿನ ನಿನ್ನೆ ಮಾಧ್ಯಮದಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಇದರಲ್ಲಿ ಹೇಳ್ತೀನಿ ಏನು ಹೇಳಿದ್ದಾರೆ ಅಂತ. ನೋಡಿ, ನೋಡ್ತಾ ಹೋಗಿ. ಇದು ಸುಮ್ಮನೆ ಜಸ್ಟ್ ಮಾಹಿತಿ, ಲಾಸ್ಟ್ ಇಯರ್ದೆಲ್ಲ ಕೊಟ್ಟಿದ್ದೀನಿ ನಾನು. ಸೊ ಡೇಟ್ಗಳನ್ನ ಹೇಳ್ತಾ ಹೋಗ್ತೀನಿ. ನೋಡಿ, ನೋಡಿ ಈ ಮಾರ್ಕ್ಸ್ ಕಾರ್ಡ್ ಮೇಲೆ ಏನೇನು ಪ್ರಿಂಟ್ ಆಗುತ್ತೆ ಅಂತ ಇಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದೀನಿ. ನೇಮ್ ಆಫ್ ದ ಸ್ಟೂಡೆಂಟು, ಕ್ಲಾಸ್ ನೇಮು, ಆಮೇಲೆ ನೇಮ್ ಆಫ್ ದ ಸ್ಕೂಲು, ಆಮೇಲೆ ಮಾರ್ಕ್ಸ್ ಆಫ್ ದ ಸಬ್ಜೆಕ್ಟು, ಅದಾದಮೇಲೆ ರೋಲ್ ನಂಬರು. ನೋಡಿ, ಆಮೇಲೆ ಗ್ರೇಡ್ಸ್ ಪಕ್ಕದಲ್ಲೇ, ಅದಾದಮೇಲೆ ನೇಮ್ ಆಫ್ ದ ಬೋರ್ಡು. ಸೊ ಇನ್ನೊಂದು ನೋಡಿ, ನಿನ್ನೆನೇ ನಾನು 10th ಆದಮೇಲೆ ಸ್ಕಾಲರ್ಶಿಪ್ ಬಗ್ಗೆ ಅಂತ ವೀಡಿಯೋ ಮಾಡಿದ್ದೀನಿ. ಪ್ಲಸ್ ಮುಂದೇನು ಮಾಡಬೇಕು 10th ಆದಮೇಲೆ ಅದು ವೀಡಿಯೋ ಮಾಡಿದ್ದೀನಿ. ಸೊ ದಯವಿಟ್ಟು ಯಾರು ಆ ವೀಡಿಯೋಗಳನ್ನ ಇನ್ನೂ ನೋಡಿಲ್ಲ, ಸೊ ದಯವಿಟ್ಟು ನೋಡಿ. ಆ ವೀಡಿಯೋಗಳು ತುಂಬ ಇಂಪಾರ್ಟೆಂಟ್ ನಿಮ್ಮ ರಿಸಲ್ಟ್ ಬಂದಮೇಲೆ. ಸೊ ಅವೆರಡರ ಲಿಂಕ್ನ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 2 ಲಿಂಕ್ನು ಇದರಲ್ಲಿ ಹಾಕಿರ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಇನ್ನೊಂದು ಏನಂದರೆ ನೋಡಿ, ಪ್ರೊಸೆಸ್ಸು ವಿಸಿಟ್ ದ ರಿಸಲ್ಟ್ ಪೇಜ್. ನೋಡಿ, ಈ ಪೇಜ್ಗೆ ಇವೆರಡರಲ್ಲಿ ಕನ್ಫರ್ಮ್ ಆಗಿರುತ್ತೆ. ಸೊ ಇದು 100% ಇದರಲ್ಲೇ ಬಿಡೋದು ನಿಮಗೆ ರಿಸಲ್ಟು. ಸೊ ಫಸ್ಟ್ ಆ ಪೇಜ್ನ ವಿಸಿಟ್ ಮಾಡಬೇಕು. ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಆ್ಯಂಡ್ ಸರ್ಚ್ ಫಾರ್ ದ ರಿಸಲ್ಟ್ ಲಿಂಕ್ ಇರುತ್ತೆ. ಅಲ್ಲೇ ಕ್ಲಿಕ್ ಆನ್ ದ 10th ಕ್ಲಾಸ್ ರಿಸಲ್ಟ್, ರೋಲ್ ನಂಬರ್ ವೈಸ್ ಆ್ಯಂಡ್ ನೇಮ್ ವೈಸ್, ಸ್ಕೂಲ್ ವೈಸ್ ಲಿಂಕ್ ಇರುತ್ತೆ. ಸೊ ಆಮೇಲೆ ದ ರಿಸಲ್ಟ್ ಪೇಜ್ ವಿಲ್ ಅಪಿಯರ್, ಎಂಟರ್ ದ ರೋಲ್ ನಂಬರ್, ರಿಜಿಸ್ಟ್ರೇಷನ್ ನಂಬರ್, ಡೇಟ್ ಆಫ್ ಬರ್ತ್ ಆ್ಯಂಡ್ ಸಬ್ಮಿಟ್ ದ ಪೇಜ್, ಚೆಕ್ ದ ಮಾರ್ಕ್ಸ್ ಸ್ಟೇಟಸ್, ಟೇಕ್ ದ ಪ್ರಿಂಟ್ಔಟ್. ನೋಡಿ, ಇದೊಂದು ಜಸ್ಟ್ ಮಾಹಿತಿಗೆ 2015ಇಂದ 2023ವರೆಗೂ ಪರ್ಸೆಂಟೇಜ್ನ ನೋಡ್ತಾ ಇರ್ಬೋದು. ಟೋಟಲ್ ಎಷ್ಟು ಜನ ಅಪಿಯರ್ ಆಗಿದ್ರು. ಸೊ ಈ ವರ್ಷ ಇನ್ನೂ 9 lakh ದಾಟಿದೆ. ಸೊ ಗರ್ಲ್ಸ್ ಪಾಸ್ ಆಗಿರ್ಬೋದು, ಬಾಯ್ಸ್ದ ಪರ್ಸೆಂಟೇಜು ಇಲ್ಲಿ ಕ್ಲೀನಾಗಿ ಕೊಟ್ಟಿದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸುಮ್ಮನೆ ನಿಮ್ಮ ಮಾಹಿತಿಗೆ ನೋಡೋಣ ಈ ವರ್ಷ ಯಾರು ಬರ್ತಾರೆ ಮೇಲುಗೈ ಅಂತ.
ಸೊ ನೋಡ್ತಾ ಹೋಗಿ. ಇವು ಮೊದಲನೇದಾಗಿ ಇಲ್ಲಿ ನೋಡ್ತಾ ಇರ್ಬೋದು. ಬನ್ನಿ ಇವಾಗ ಶಿಕ್ಷಣ ಸಚಿವರು ನಿನ್ನೆ ಕೊಟ್ಟಂಥ ಮಾಹಿತಿನ ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ನಿನ್ನೆ ಅವರು ಒಂದು ಮಾಧ್ಯಮದ ಜೊತೆ ಮಾತಾಡಿದ್ದಾರೆ. ಸೊ ಅವರು ಹೇಳಿರೋ ಪ್ರಕಾರ ಅವರು ಒಂದು ಎಲೆಕ್ಷನಲ್ಲಿ ಬ್ಯುಸಿ ಇದ್ದಾರೆ. ಸೊ ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ, ಕನ್ಫರ್ಮ್ ಆಗಿ ಒಂದು ಆಫ್ಟರ್ ಎಲೆಕ್ಷನ್ನೇ ರಿಸಲ್ಟ್ ಬರುತ್ತೆ. ಸೊ ಎಲ್ಲೂ ಯಾವುದಕ್ಕೆ ಗಮನ ಕೊಡಬೇಡಿ, ಆಫ್ಟರ್ ಎಲೆಕ್ಷನ್ನೇ ರಿಸಲ್ಟ್ ಬರುತ್ತೆ. ಅಂದರೆ 26 ಆಫ್ಟರೇ ಬರೋದು. ಇದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಇದ್ರ ಬಗ್ಗೆ ಟೆನ್ಷನ್ ಬೇಡ. 26 ಆಫ್ಟರ್ ಅಂದರೆ ಯಾವಾಗ ಬರ್ಬೋದು ಅಂತ ನಾನು ಆಲ್ರೆಡಿ ನಿನ್ನೆನೂ ಹೇಳಿದ್ದೆ. ಸೊ ಇಮ್ಮಿಡಿಯೇಟ್ಲಿ ನಾನು ಸಿಕ್ಕ ಮಾಹಿತಿನೆಲ್ಲ ತಂದು ಕೊಡ್ತಾಯಿದ್ದೀನಿ ನಿಮಗೆ. ಇಲ್ಲಿ ಇಮ್ಮಿಡಿಯೇಟ್ಲಿ ಬಿಟ್ಟ ತಕ್ಷಣ ಕೊಡ್ತಾಯಿದ್ದೀನಿ ನೋಡಿ. ಇವಾಗ 26 ಆಫ್ಟರ್ ಅಂದರೆ ಇವಾಗ ಯಾವಾಗ ಬರುತ್ತೆ ಅಂತ ಅವರು ಒಂದು ಮಾಧ್ಯಮದವರು ಡೇಟ್ ಕೂಡ ಹೇಳಿದ್ದಾರೆ. 1-2 ಡೇಟ್ನ ಹೇಳಿದ್ದಾರೆ. ಸೊ ನನಗನ್ಸೋ ಮಟ್ಟಿಗೆ ಆಫ್ಟರ್ ಎಲೆಕ್ಷನ್ ಮೇ 1st ವೀಕಲ್ಲೇ ಬರುತ್ತೆ ರಿಸಲ್ಟ್ ಕನ್ಫರ್ಮ್. ನೋಡಿ ಇಲ್ಲೆಲ್ಲ ಬರೀತೀನಿ ಕ್ಲೀನಾಗಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ಮೇ 1st ವೀಕು ಡೇಟ್ ಹೇಳ್ತೀನಿ ನೋಡಿ, ಯಾವ ಡೇಟ್ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಡೇಟ್ ಬಂದುಬಿಟ್ಟು 2ನೇ ತಾರೀಕು ನೋಡಿ, 2ನೇ ತಾರೀಕು ಆ್ಯಂಡ್ 6ನೇ ತಾರೀಕು ನೋಡಿ ಕನ್ಫರ್ಮ್. ಇವೆರಡರಲ್ಲಿ ಒಂದು ಕನ್ಫರ್ಮ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇವೆರಡರಲ್ಲಿ ಒಂದು ಕನ್ಫರ್ಮ್ ಇದೆ ಡೇಟು. ಸೊ ಎಕ್ಸ್ಟ್ರಾ ಏನು ಕೇಳಿಸ್ಕೋಬೇಡಿ. 2ನೇ ತಾರೀಕು ತಪ್ಪಿದರೆ 6ನೇ ತಾರೀಕು ನಿಮ್ಮ ರಿಸಲ್ಟ್ ಕನ್ಫರ್ಮ್ ಬರುತ್ತೆ. ಸೊ ಶಿಕ್ಷಣ ಸಚಿವರ ಪ್ರಕಾರ ಅವರು ಈ ಸೂಚನೆ ಕೊಟ್ಟಿದ್ದರು. ಸೊ ಎಲೆಕ್ಷನ್ ಆದ ತಕ್ಷಣವೇ ಅವ್ರಿಗೆ ಈ ರಿಸಲ್ಟ್ನ ಅನೌನ್ಸ್ ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾನು ಹೇಳಿರೋ ಡೇಟು ಕನ್ಫರ್ಮ್ 2ನೇ ತಾರೀಕು ಇಲ್ಲ 6ನೇ ತಾರೀಕು. ಸೊ ಬೇರೆ ಎಲ್ಲೂ ನೋಡೋಕೆ ಹೋಗ್ಬೇಡಿ, ಡೇಟ್ಗಳು ಇವೇ 2 ಡೇಟಲ್ಲಿ 1 ಡೇಟ್ ಅಂತೂ ನಿಮಗೆ ಕನ್ಫರ್ಮ್ ಇದೆ. ಮತ್ತು ಇನ್ನೊಂದು ನೋಡೋದಾದರೆ, ಈ ಒಂದು ರಿಸಲ್ಟ್ ಬಂದ ಒಂದು ಸ್ವಲ್ಪ ದಿನದಲ್ಲೇ ನಾನಿವಾಗ PUC ಕ್ಲಾಸಸ್ ನಿಮಗೆ ಈ ಅಡ್ಮಿಷನ್ ಪ್ರೊಸೆಸ್ಸು ಅದಾದಮೇಲೆ ನಿಮಗೆ ಕ್ಲಾಸಸ್ ಫಸ್ಟ್ PUC ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. SSLC ಸ್ಟೂಡೆಂಟ್ಸ್ ದಯವಿಟ್ಟು ಯಾರ್ಯಾರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಈ ಫಸ್ಟ್ PUC ಯಾರು SSLC ಸ್ಟೂಡೆಂಟ್ಸ್ ಫಸ್ಟ್ PUC ಬರ್ತಾಯಿದ್ದೀರಾ, ಸೊ ಅವ್ರಿಗಾಗಿ ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾಮೂಲಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್ 3 ಸ್ಟ್ರೀಮಿಂದನೂ ಮಾಡ್ತಾ ಹೋಗ್ತೀನಿ ನಾನು. ಕರೆಕ್ಟಾಗಿ ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋ ಕೇಳಿ. ಯಾಕಂದರೆ ನಾನು ಅಲ್ಲಿಂದ ಇನ್ನೊಂದು 10 ಡೇಸಲ್ಲೇ ನಾನು ನೆಕ್ಸ್ಟು ಕ್ಲಾಸಸ್ ನಿಮಗೆ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾರ್ಯಾರು ಎಕ್ಸಾಮ್ ಚೆನ್ನಾಗಿ ಬಂದಿಲ್ಲ, ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ, ಡೋಂಟ್ ವರಿ. ನೆಕ್ಸ್ಟ್ ಇನ್ನು 2ನೇ ಎಕ್ಸಾಮ್ ಇದೆ, 3ನೇ ಎಕ್ಸಾಮ್ ಇದೆ ಬರೆಯೋಕ್ಕೆ. ಸೊ ನಾನಿನ್ನು PUC ನಿಮಗೆಲ್ಲ ಆದಮೇಲೆ ನಾನು ನಿಮಗೊಂದು PUC ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದರೆ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಆಲ್ರೆಡಿ ನಾನು ಸ್ಕಾಲರ್ಶಿಪ್ಸು 10th ಆಫ್ಟರ್ 10th ಒಂದು ಸ್ಕಾಲರ್ಶಿಪ್ಪು ಮತ್ತು ಮುಂದೆ ಏನು ಮಾಡೋದು ಅದೆಲ್ಲನೂ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ. ಆ ವೀಡಿಯೋಗಳೆಲ್ಲ ಲಿಂಕ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತಿರ್ತೀನಿ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಲಿಂಕ್ಸ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ಅವು ಫಸ್ಟು ವಾಚ್ ಮಾಡಿ. ಸೊ ಇಷ್ಟು ಮಾಹಿತಿ ಇದ್ರ ಬಗ್ಗೆ SSLC ರಿಸಲ್ಟ್ ಬಗ್ಗೆ. ಸೊ ಇನ್ನೇನು ಟೆನ್ಷನ್ ಬೇಡ. ನಾನು ಹೇಳಿದೆ ಕನ್ಫರ್ಮು 2ನೇ ತಾರೀಕು ಇಲ್ಲ 6ನೇ ತಾರೀಕು ಕನ್ಫರ್ಮ್ ಆಗಿದೆ ರಿಸಲ್ಟು. ಸ್ವತಃ ಶಿಕ್ಷಣ ಸಚಿವರು ನಿನ್ನೆ ಮಾಹಿತಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಸೊ ಯಾವುದೇ ಚಿಂತೆ ಬೇಡ. ಇನ್ನೇನೇ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಹೋಗಿ, ಇಲ್ಲ ಇನ್ಸ್ಟಾಗ್ರಾಮ್ ಮೆಸೇಜ್ ಹಾಕಿ, ಏನಿದ್ರು ನಾನು ಇಮಿಡಿಯೇಟ್ಲಿ ನಿಮಗೆ ರಿಪ್ಲೈ ಕೊಡ್ತೀನಿ. ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಏನೇ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ.